ಆ ಗ್ರಾಮದ ಜನರ ಕಷ್ಟ ಅಷ್ಟಿಷ್ಟಲ್ಲ. ಈ ಕುರಿತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಗ್ರಾಮಸ್ಥರು ಸಮಸ್ಯೆಯನ್ನ ಆಲಿಸಿದ್ದಾರೆ. ಹಾಗಾದ್ರೆ ಆ ಗ್ರಾಮ ಯಾವುದು, ಅಲ್ಲಿನ ಜನರ ಸಮಸ್ಯೆ ಆದರೂ ಏನು, ಆ ಕುರಿತ ಒಂದು ವರದಿ ಇಲ್ಲಿದೆ. ಹೆಣ ಹೊತ್ತೊಯ್ಯೋಕ್ಕೂ ಇಲ್ಲ ರೂಟ್. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇಂಪ್ಯಾಕ್ಟ್. ನೋಡ್ರಿ ಇದು ಅಸಲಿ ವಿಷಯ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಜಿ ನಾಗಲಾಪುರದಲ್ಲಿರೋ ದುಸ್ಥಿತಿ. ಈ ಕಥೆ ನಿನ್ನೆ ಮೊನ್ನೆಯದಲ್ಲ. ಇಂಥ ಸಮಸ್ಯೆಗಳ ಮೇಲೆ ರಿಪಬ್ಲಿಕ್ ಕನ್ನಡ ಬೆಳಕು ಚೆಲ್ಲದೆ ಬಿಡಲ್ಲ, ಪರಿಹಾರ ಒದಗಿಸದೆ ಮೈಮರೆಯಲ್ಲ. ಹೌದು, ಜಿ ನಾಗಲಾಪುರ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗೋಕು ಒಂದು ಸರಿಯಾದ ರಸ್ತೆ ಇಲ್ಲ. ಇತ್ತೀಚೆಗಷ್ಟೇ ಶವವನ್ನ ಹೊತ್ತು ಗ್ರಾಮಸ್ಥರು ಹಳ್ಳ ದಾಟೋದನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಊರಾಗ ಯಾವನಾದ್ರೂ ಒಂದು ಮರಣ ಹೊಂದಿದ್ರ ಅವ್ರನ್ನ ಸ್ಮಶಾನಕ್ಕೆ ಹೋಗ್ಬೇಕಂದ್ರ ಸುಮಾರು ಒಂದು ಆಳು ಎದಿಮಠ ಮನೆ ಇದೇ ಆಳದಲ್ಲೇ ನಾವು ಶವ ಹೊತ್ಕೊಂಡು ಅಂತ್ಯ ಸಂಸ್ಕಾರ ಮಾಡಬೇಕು. ಹೆಣ ಹೂಳಕ್ಕೆ ಸರಿಯಾದ ಒಂದು ಜಾಗ ಇಲ್ಲ, ಅದಕ್ಕೆ ದಾರಿನೂ ಇಲ್ಲ. ಹಾಗಾಗಿ ನಮಗೆ ಬೇರೆ ಕಡೆ ಒಂದು ಸ್ಮಶಾನವನ್ನು ಆದಷ್ಟು ಬೇಗ ನಮಗೆ ಮೇಲ್ಸೇತುವೆಯನ್ನು ಮಾಡಿಕೊಡಬೇಕು. ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿದ್ದೇ ತಡ ಸ್ಥಳಕ್ಕೆ ತಹಶೀಲ್ದಾರ್ ಶ್ರುತಿ ಭೇಟಿ ನೀಡಿದ್ರು. ಜನರ ಸಮಸ್ಯೆ ಆಲಿಸಿ ಸ್ಮಶಾನಕ್ಕೆ ಹೋಗಲು ಸರಿಯಾದ ರಸ್ತೆ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದ್ರು. ನೋಡಿದ್ರೆ ಸಿಚುವೇಶನ್ ನಿಜವಾಗ್ಲೂ ಇಲ್ಲೊಂದು ಫ್ಲೈಓವರ್ ಇಂದ ಅವಶ್ಯಕತೆ ಇರೋದು ನಮ್ಗೆಲ್ಲರಿಗೂ ಕಂಡು ಬರುತ್ತೆ. ಬಹಳ ವರ್ಷಗಳಿಂದ ಬೇಡಿಕೆನೂ ಹೌದು. ಅದು ಪ್ರಪೋಸಲ್ ಹೋಗಿದೆಯೋ ಇಲ್ಲ, ಅದು ಯಾವ ಹಂತದಲ್ಲಿ ಬಾಕಿ ಇದೆ ಅನ್ನೋದನ್ನ ನಾನು ಚೆಕ್ ಮಾಡ್ಕೊಳ್ತೇನೆ, ಮಾಹಿತಿ ತಗೊಳ್ತೇನೆ. ಇವರಿಗೆ ಈ ಪಾಪ್ಯುಲೇಷನ್ಗೆ ಅನುಗುಣವಾಗಿ ಇನ್ನೂ ಹೆಚ್ಚು ಎಷ್ಟು ನಮ್ಗೆ ರುದ್ರಭೂಮಿ ಬೇಕನ್ನೋದು ರಿಪೋರ್ಟ್ ಅನ್ನು ತಗೊಂಡು ಅದನ್ನು ಕೂಡ DC ಸರಿಗೆ ನಾವು ಫಾರ್ವರ್ಡ್ ಮಾಡಿ ಫಾಲೋ ಅಪ್ ಮಾಡಿ ಆದಷ್ಟು ಬೇಗ ರುದ್ರಭೂಮಿಗೆ ಒಂದು ವ್ಯವಸ್ಥೆನ ಆದಷ್ಟು ಬೇಗ ಮಾಡಿಕೊಟ್ಟು ಆಮೇಲೆ ಫ್ಲೈಓವರ್ದು ಏನಿದೆಯೋ ಅದರದೆಲ್ಲ ಮಾಹಿತಿ ತಗೊಂಡು ನಾನು ಊರವರಿಗೆ ತಿಳಿಸ್ತೀನಿ. ಇನ್ನು ಶವ ಸಾಗಿಸೋಕೆ ಒಂದು ಸಮಸ್ಯೆಯಾದ್ರೆ ಗ್ರಾಮದಲ್ಲೊಂದು ಸರಿಯಾದ ಸ್ಮಶಾನವೂ ಇಲ್ಲ. ಇರೋ ಜಾಗದಲ್ಲಿ ಅಂತ್ಯಕ್ರಿಯೆ ನೆರವೇರಿಸೋದೇ ಸವಾಲಾಗ್ಬಿಟ್ಟಿದೆ. ಹೀಗಾಗಿ ಹೆಚ್ಚುವರಿ ಜಾಗ ನೀಡಬೇಕು, ಸರಿಯಾದ ಸೇತುವೆ ವ್ಯವಸ್ಥೆ ಮಾಡಬೇಕು ಅನ್ನೋದು ಗ್ರಾಮಸ್ಥರ ಆಗ್ರಹವಾಗಿದೆ. ಇದಕ್ಕೆ ರಿಪಬ್ಲಿಕ್ ಕನ್ನಡ ಧ್ವನಿಯಾಗಿದ್ದು ಅಧಿಕಾರಿಗಳನ್ನ ಬಡಿದೆಬ್ಬಿಸುವಲ್ಲಿ ಯಶಸ್ವಿಯಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಸಾಂಸ್ಕೃತಿಕ ನಗರಿಯಲ್ಲಿ ಇತ್ತೀಚೆಗೆ ಕ್ರೈಮ್ ರೇಟ್ ಹೆಚ್ಚಾಗ್ತಿವೆ. ಅಪರಾಧ ತಡೆಗೆ ಫೀಲ್ಡ್ಗೆ ಇಳಿದಂತಹ ಪೊಲೀಸರಿಗೆ ಕ್ರಿಮಿನಲ್ ಫ್ಯಾಮಿಲಿ ಬಲೆಗೆ ಬಿದ್ದಿದೆ. ಈ ಫ್ಯಾಮಿಲಿಯ ಕ್ರೈಮ್ ಹಿಸ್ಟರಿಯನ್ನ ನೋಡಿದ್ರೆ ದಂಗಾಗೋದು ಗ್ಯಾರಂಟಿ. ಜೈಲಲ್ಲಿ ದರ್ಶನ್ಗೆ VIP ಟ್ರೀಟ್ಮೆಂಟ್. ಸೆರೆಮನೆಯಲ್ಲಿ ಆ 3 ಘಟನೆಗೆ 3 FIR. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ಪೊರ್ಕಿ ಕಂಬಿಗಳ ಹಿಂದೆ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾನೆ. ವಿಲ್ಸನ್ ಗಾರ್ಡನ್ ನಾಗ ಸೇರಿ ಉಳಿದ ಆರೋಪಿಗಳ ಜೊತೆ ಟೀ ಕುಡಿತಾ ಸಿಗರೇಟ್ ಸೇರ್ತಾ ಹರಟೆ ಹೊಡೆಯೋ ಫೋಟೋಗಳು ರಿವೀಲ್ ಆಗಿದ್ದು. ಅಷ್ಟೇ ಅಲ್ಲ, ರೌಡಿ ಶೀಟರ್ ಮಗನ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡಿದ್ದ ವಿಡಿಯೋ ರಿವೀಲ್ ಆಗಿದ್ದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು. ರಿಪಬ್ಲಿಕ್ ಕನ್ನಡ ಸತತ ವರದಿಯಿಂದ ಎಚ್ಚೆತ್ತ ಸರ್ಕಾರ ಹಾಗೂ ಇಲಾಖೆ ಆ 3 ಘಟನೆಗೆ 3 FIR ದಾಖಲಿಸಿದೆ. ಯಾರು ಸಿಗರೇಟ್ ತೊಗೊಂಡು ಬಂದು ಕೊಟ್ಟರು, ಯಾರು ಟೀ ತೊಗೊಂಡು ಬಂದು ಕೊಟ್ಟರು, ಕುರ್ಚಿ ಯಾರು ತೊಗೊಂಡು ಬಂದು ಹಾಕಿದ್ರು, ಇದೆಲ್ಲವನ್ನು ಕೂಡ ತನಿಖೆ ಮುಂದುವರಿಯುತ್ತೆ. ತನಿಖೆ ಪ್ರಿಲಿಮಿನರಿಯಾಗಿ ಆಗಿರುವಂಥದ್ರಲ್ಲಿ 3 FIRಗಳನ್ನು ರಿಜಿಸ್ಟರ್ ಮಾಡಿದೆ ಅವರ ಮೇಲೆ. ಕೂಡಲೇ ಪರಪ್ಪನಾಗ್ರಹಾರಕ್ಕೆ ಎಂಟ್ರಿ ಕೊಟ್ಟ ಕಾರಾಗೃಹ DGP ಮಾಲಿನಿ ಕೃಷ್ಣಮೂರ್ತಿ 3 FIR ದಾಖಲಿಸಿರೋ ಬಗ್ಗೆ ಮಾತಾಡಿದರು. ಯಾರ್ಯಾರು ಅವ್ರು ಬಳಕೆ ಮಾಡಿದ್ದಾರೆ ಅವರ ಹೆಸರು ಇದೆ, ನಮಗೆ ಮೇಲ್ನೋಟಕ್ಕೆ ಕಾಣಿಸಿದ್ದು ಇದೆ. ಅದಕ್ಕೋಸ್ಕರ ಮತ್ತೆ ಒಂದು ಸೀನಿಯರ್ IPS ಅಧಿಕಾರಿಗಳಿಂದ ಒಂದು ತನಿಖೆ ಆಗತ್ತೆ. ಅದಾದ ನಂತರ ಎಲ್ಲ ಮಾಹಿತಿಗಳನ್ನು ಬರುತ್ತೆ, ಆವಾಗ ನಿಮಗೆ ಶೇರ್ ಮಾಡ್ಕೊಳ್ತೇವೆ. ರಾಜಾತಿಥ್ಯ ಕುರಿತ 3 FIR CCBಗೆ ವರ್ಗಾವಣೆ ಆಗೋ ಸಾಧ್ಯತೆ ಇದೆ. ಆದರೆ ಸರ್ಕಾರ 3 FIRಗಳ ವಿಚಾರಣೆ CCBಗೆ ನೀಡದೆ CIDಗೆ ನೀಡುವ ಸಾಧ್ಯತೆಯೂ ಇದೆ. ಯಾಕಂದ್ರೆ CCB ಅಧಿಕಾರಿಗಳು ದಾಳಿ ಮಾಡಿ ಏನೂ ಇಲ್ಲ ಅಂತ ಬಂದಿದ್ರು. ಅವರ ದಾಳಿ ಬಳಿಕವೇ ದರ್ಶನ್ ರಾಜಾತಿಥ್ಯದ ಫೋಟೋ ವೈರಲ್ ಆಗಿತ್ತು. ಹೀಗಾಗಿ CCB ಮೇಲೂ ಅನುಮಾನ ಇದೆ.
ಸದ್ಯ ರಾಜಾತಿಥ್ಯ ಕುರಿತು 3 ಕೇಸ್ಗಳು ದಾಖಲಾಗಿದ್ದು, ಕೂಲಂಕುಷವಾಗಿ ಚರ್ಚಿಸಿದ ಬಳಿಕ 3 ಪ್ರಕರಣದ ತನಿಖೆ ಸಿಐಡಿಗೆ ಹೋಗುವ ಸಾಧ್ಯತೆ ಇದೆ. ಪ್ರಕರಣ ಕೈಗೆತ್ತಿಕೊಂಡ ಬಳಿಕ ಸಿಐಡಿ ಯಾವ ರೀತಿ ತನಿಖೆ ನಡೆಸುತ್ತೆ ಅಂತ ನೋಡಬೇಕು. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.